ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, SLC PUC ಪಾಸಾದಂಥ ಅಭ್ಯರ್ಥಿಗಳಿಂದ ಏರ್ಪೋರ್ಟ್ನಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ. 3200ಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ಇರುತ್ತೆ. ಹಾಗೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ. ಹಾಗೆ ಪ್ರೆಷರ್ ಇದ್ದವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಯೋಮಿತಿ ಹಾಗೆ ಶೈಕ್ಷಣಿಕ ಅರ್ಹತೆಗಳು ಹಾಗೆ ಶುಲ್ಕ ಮತ್ತು ಇತರೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಇರುತ್ತೆ ನೋಡಿ. ಏರ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಲಿಮಿಟೆಡ್ನಿಂದ ನೇಮಕಾತಿ ಆಗಿರುತ್ತೆ. 3256 ಹುದ್ದೆಗಳು ಹಾಗೆ ವ್ಯವಸ್ಥಾಪಕ ಅಧಿಕಾರಿ ಮತ್ತು ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ಹುದ್ದೆಗಳ ವಿವರವನ್ನು ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಹುದ್ದೆಗಳು ಇರ್ತವೆ ಅಂತ. ಟರ್ಮಿನಲ್ ಮ್ಯಾನೇಜರ್ ಪ್ರಯಾಣಿಕ 2 ಹುದ್ದೆಗಳಿದ್ದಾವೆ. ಹಾಗೆ ಉಪ ಟರ್ಮಿನಲ್ ಮ್ಯಾನೇಜರ್ ಪ್ರಯಾಣಿಕ 9 ಹುದ್ದೆಗಳು, ಕರ್ತವ್ಯ ನಿರ್ವಾಹಕ ಪ್ರಯಾಣಿಕ 19 ಹುದ್ದೆಗಳು, ಡ್ಯೂಟಿ ಆಫೀಸರ್ 14 ಹುದ್ದೆಗಳು, ಅಧಿಕಾರಿ ಗ್ರಾಹಕ ಸೇವೆಗಳು 45, ರ್ಯಾಂಪ್ ಮ್ಯಾನೇಜರ್ 2 ಹುದ್ದೆಗಳು, ಉಪ ರ್ಯಾಂಪ್ ಮ್ಯಾನೇಜರ್ ವ್ಯವಸ್ಥಾಪಕ 6 ಹುದ್ದೆಗಳು, ಹಾಗೆ ಡ್ಯೂಟಿ ಮ್ಯಾನೇಜರ್ ರ್ಯಾಂಪ್ 40 ಹುದ್ದೆಗಳು, ತಾಂತ್ರಿಕ ಅಧಿಕಾರಿ 91 ಹುದ್ದೆಗಳು, ಟರ್ಮಿನಲ್ ಸರಕು 1, ಹಾಗೆ ಇಲ್ಲಿ ನೋಡಿ ಟರ್ಮಿನಲ್ ಮ್ಯಾನೇಜರ್ ಸರಕು 3, ಕರ್ತವ್ಯ ನಿರ್ವಾಹಕ ಸರಕು 11, ಕರ್ತವ್ಯ ಅಧಿಕಾರಿ ಸರಕು 19, ಹಾಗೆ ಸರಕು 56, ಪ್ಯಾರಾಮೆಡಿಕಲ್ ಕಮ್ ಗ್ರಾಹಕ ಸೇವಾ ಕಾರ್ಯನಿರ್ವಾಹಕ 3 ಹುದ್ದೆಗಳು, ರ್ಯಾಂಪ್ ಸೇವಾ ಕಾರ್ಯನಿರ್ವಾಹಕ 406 ಹುದ್ದೆಗಳು, ಯುಟಿಲಿಟಿ ಏಜೆಂಟ್ ಕಮ್ ರ್ಯಾಂಪ್ ಡ್ರೈವರ್ 263 ಹುದ್ದೆಗಳು, ಹ್ಯಾಂಡಿಮ್ಯಾನ್ ಪುರುಷ 2216 ಹುದ್ದೆಗಳಿದ್ದರೆ ಯುಟಿಲಿಟಿ ಏಜೆಂಟ್ಸ್ 22 ಹುದ್ದೆಗಳಿದ್ದಾವೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸಂಬಳದ ವಿಷಯವನ್ನು ನೋಡೋದಾದರೆ 22,000ದಿಂದ 75,000ವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು 55 ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಲ್ಲ ಇತರೆ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇದ್ದರೆ SC/ST ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ. ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮೂಲಕ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಮೂಲಕ ನೀವು ಕಟ್ಬೋದು. ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ SLC, ಡಿಪ್ಲೊಮಾ ಹಾಗೂ ಎನಿ ಡಿಗ್ರಿ, BE, BTech, ಪದವಿ, MBA ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವರ್ಚುವಲ್ ಸಂದರ್ಶನ, ವೈಯಕ್ತಿಕ ವರ್ಚುವಲ್ ಸಂದರ್ಶನ ಮತ್ತು ಗುಂಪು ಚರ್ಚೆ, ವ್ಯಾಪಾರ ಮತ್ತು ಚಾಲನಾ ಪರೀಕ್ಷೆ, ದೈಹಿಕ ಸಹಿಷ್ಣುತೆ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು 28 ಜುಲೈ 2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ.